ನಡೀತಾ ಇದೆ ಸರ್ಕಸ್ಸು, ಮತ್ತು ಯಾವಾಗ ಬಿಡುಗಡೆ ಆಗ್ಬೋದು ಸರ್? ಯಾಕಂದರೆ ಭಾಳ ಪೈಪೋಟಿಗೆ ಇದೆ ಅನ್ನೋಂಥದ್ದು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಯಲ್ಲಿದ್ದಂಥ ಕ್ಷೇತ್ರ. ಸೊ ಇವತ್ತು ಅದನ್ನು ಮತ್ತೆ ನಮ್ಮ ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರ ಒಂದು ಬಯಕೆ. ಅದಕ್ಕೋಸ್ಕರ ಈ ಒಂದು ಸ್ಥಾನವನ್ನು ಯಾರು ಕೊಟ್ಟರೆ ಗೆಲ್ಲಬಹುತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಒಂದೆರಡು ದಿನ ಬಹುಶಃ ಕಾದು ನೋಡಿ ಬೇರೆ ಬೇರೆಯವರ ಅಭಿಪ್ರಾಯಗಳನ್ನು ತಗೊಂಡು ಸರ್ವೆಗಳನ್ನು ಆಧರಿಸಿ ಕೊಡ್ಬೋದು ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಈಗ ಅಲ್ಲಿ ಇರ್ತಕ್ಕಂಥದ್ದು ಇಬ್ಬರೇ, ಒಂದು ಅಲೋಕ್ ವಿಶ್ವನಾಥ್, ಇನ್ನೊಂದು ಡಾಕ್ಟರ್ ಸುಧಾಕರ್ ಅವರು. ಸೊ ಇಬ್ಬರಲ್ಲಿ ಒಬ್ರಿಗಂತೂ ಆಗ್ತದೆ ಅದರಲ್ಲಿ. ಆದರೆ ಒಂದೇನು ಅಂತಂದರೆ ನಮ್ಮ ವರಿಷ್ಠರು ನಮ್ಮ ಮುಖಂಡರುಗಳ ವರದಿ ಏನು ಅಭಿಪ್ರಾಯಗಳನ್ನು ಕೊಟ್ಟಿದ್ದರು ಕ್ಷೇತ್ರವಾರು, ಮತ್ತು ಅಲ್ಲಿ JDS 8 ಕ್ಷೇತ್ರದ ಅಧ್ಯಕ್ಷಗಳನ್ನ ನಾನೆಲ್ಲ ಕೂಡ ಭೇಟಿ ಮಾಡಿದ್ದೆ ನಾನೇ ವೈಯಕ್ತಿಕವಾಗಿ. ಸೊ ಎಲ್ಲರ ಅಭಿಪ್ರಾಯ ಕೂಡ ಅಲೋಕ್ ವಿಶ್ವನಾಥ್ಗಾದರೆ ಗೆಲ್ಲುವಂಥ ಅವಕಾಶ ಜಾಸ್ತಿ ಇದೆ ಅಂತಕ್ಕಂಥ ಮಾತನ್ನು ಹೇಳೋರೆ. ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಹಠ. ಜನಗಳು ಕೂಡ ಆ ವಿಶ್ವಾಸದಲ್ಲಿದ್ದಾರೆ. ಆದರೆ ಯಾರಿಗೆ ಟಿಕೆಟ್ ಕೊಟ್ಟರು ನರೇಂದ್ರ ಮೋದಿಯವರ ವರ್ಚಸ್ಸಿನ ಜೊತೆಯಲ್ಲಿ ವೈಯಕ್ತಿಕ ವರ್ಚಸ್ಸು ಕೂಡ ಬೇಕಾಗ್ತದೆ. ಸೊ ಜನ ಹೇಳ್ತಕ್ಕಂಥದ್ದು ನಮಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳು ಬೇಕು, ನಮಗೆ ಸ್ಪಂದಿಸದೆ ಮನೆ ಬಾಗಿಲು ಕಾಯ್ತಕ್ಕಂಥ ಮತ್ತು ನಮ್ಮನ್ನು ಕಡೆಗಣಿಸ್ತಕ್ಕಂಥ ವ್ಯಕ್ತಿಗಳು ಬೇಡ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗೇನು ನಾವು ಇನ್ಯಾವುದು ಲಾಬಿಗಳೇನು ಮಾಡ್ತಾ ಇಲ್ಲ, ಯಾಕಂದರೆ ಕೇಂದ್ರದ ವರಿಷ್ಠರ ಹತ್ರ ಪಟ್ಟಿ ಆಯ್ಕೆ ಕೊನೆ ಹಂತದಲ್ಲಿರಬೇಕಾದಾಗ ನಮ್ಗೆ ಯಾವುದು ಅಂಥ ದೊಡ್ಡ ನಾಯಕರ ಒಂದು ಪ್ರಭಾವನೂ ಕೂಡ ನಾವೆಲ್ಲೂ ಬೀರ್ತಾ ಇಲ್ಲ. ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಸನ್ಮಾನ್ಯ BS ಯಡಿಯೂರಪ್ಪನವರು ಮತ್ತು ನಮ್ಮ ರಾಜ್ಯ ನಾಯಕರ ಕಡೆಯಿಂದ ಹೋಗಿದೆ. ಅಲ್ಲಿ ಕೊನೆಗೆ ಎಲ್ಲವನ್ನು ಅಳೆದಿ ತೂಗಿ ಮುಂದಿನ ಪಟ್ಟಿಯಲ್ಲಿ ಅನೌನ್ಸ್ ಆಗ್ಬೋದು ಅಂತೇಳಿ. ಯಾಕೆ ತಡ ಆಗಿದೆ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಗೆಲ್ಲಲೇಬೇಕು ಅಂತಕ್ಕಂಥದ್ದು ಒಂದು ಸಂಗತಿ. ಅದರಲ್ಲಿ ಈಗಾಗಲೇ ಬಚ್ಚೇಗೌಡರು ನಿಲ್ಲಲ್ಲ ಅಂತ ಹೇಳಿದ ಮೇಲೆ ಹೊಸಬರು ಕೊಡಬೇಕಾದಾಗ ಅಳದಿ ತೂಗಿ ಕೊಡ್ಬೋತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಬಹುಶಃ ಒಂದು 2-3 ದಿನದಲ್ಲಿ ಈ ನಮ್ಮ ಚಿಕ್ಕಬಳ್ಳಾಪುರದ್ದು ಮತ್ತು ಉಳಿಕೆ 5 ಕ್ಷೇತ್ರಗಳದ್ದು ಅನೌನ್ಸ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ.